ಶಿವಮೊಗ್ಗದಲ್ಲಿ ತಾವರೆಕೊಪ್ಪ ಹುಲಿ ಮತ್ತು ಸಿಂಹಧಾಮದಲ್ಲಿ ನೀರಾನೆಗೆ ಚಿಕಿತ್ಸೆ ನೀಡುತ್ತಿದ್ದ ವೇಳೆ ಅದರ ದಾಳಿಗೆ ಒಳಗಾಗಿ ಮೃತಪಟ್ಟ ಪಶು ವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಸ್ಮರಣಾರ್ಥ ಬೆಂಗಳೂರಿನ ಹೆಬ್ಬಾಳ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿಂದು ಶ್ರದ್ಧಾಂಜಲಿ ಸಭೆ ಆಯೋಜಿಸಲಾಗಿತ್ತು. ವಿಶ್ವವಿದ್ಯಾಲಯದ ಹಿರಿಯ ವೈದ್ಯಾಧಿಕಾರಿಗಳು, ನೂರಾರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಕಾರ್ತಿಕ್ ರಾಜ್ಯದ ವನ್ಯಜೀವಿ ಧಾಮಗಳಲ್ಲಿ ಪಶು ವೈದ್ಯರಿಗೆ ಅನುಕೂಲ ಕಲ್ಪಿಸಿಕೊಡಬೇಕು ಎಂದರು. ಎಲ್ಲರಿಗೂ ಕೇಳುವುದೇನೆಂದರೆ, ಈಗ ಎಲ್ಲ ಕಡೆ ವನ್ಯಜೀವಿಗಳ ಧಾಮಗಳಲ್ಲಿ ವೆಟನರಿಯನ್ಸಿಗೆ ನಮ್ಮ ಪಶುವೈದ್ಯರಿಗೆ ಟೆಂಪರವರಿಯಾಗಿ ಅವ್ರು ವರ್ಕ್ ಕೊಡ್ತಿದ್ದಾರೆ. ಆ ವರ್ಕ್ನ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿಸಿ ಆ ಕಾಂಟ್ರಾಕ್ಟ್ ಟೆಂಪರರಿ ಎಲ್ಲ ರಿಮೂವ್ ಮಾಡಿ ಪರ್ಮನೆಂಟ್ ಆಗಿ ಕೆಡರ್ ಇರಬೇಕು. ವಿದ್ಯಾರ್ಥಿನಿ ಅದಿತಿ ಅರೋರಾ ಅನಿರೀಕ್ಷಿತವಾಗಿ ನಡೆದ ಈ ಘಟನೆಯಿಂದ ನಾವೆಲ್ಲರೂ ತೀವ್ರ ಆಘಾತಕ್ಕೊಳಗಾಗಿದ್ದೇವೆ. ಒಬ್ಬ ಪ್ರತಿಭಾವಂತ ವೈದ್ಯೆಯನ್ನು ಕಳೆದುಕೊಂಡಿರುವುದು ಅತ್ಯಂತ ನೋವಿನ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು. Wake all the public and that we can pay more attention towards veterinarians and the amount of pressure that they go through.